ಇನ್ನು 10 ರಿಂದ 17 ವರ್ಷದ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿಗೆ ಬೇಕು. ಸುಮಾರು 800 mg ಅಷ್ಟು ಕ್ಯಾಲ್ಸಿಯಂ ಬೇಕು. ಗರ್ಭಿಣಿಯರಿಗೆ ವಿಶೇಷವಾಗಿ 1200 mg ಅಷ್ಟು ಕ್ಯಾಲ್ಸಿಯಂ ಬೇಕು. ಅಷ್ಟು ಪ್ರಮಾಣದಲ್ಲಿ ನಮಗೆ ಜೀರ್ಣ ಆಗಲ್ಲ. ಮನುಷ್ಯ ಕ್ಯಾಲ್ಸಿಯಂ ಜೀರ್ಣತೆ ಪ್ರಮಾಣ ನಮಗೆ ಬಹಳ ಕಡಿಮೆ ಇದೆ. ಈಗ ಯಾವ ಆಹಾರಗಳಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಈ ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಸಹಜವಾಗಿ ಮೂಳೆಗಳ ದುರ್ಬಲತೆ ಕಾಡ್ತಾ ಹೋಗುತ್ತೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಸಾಂದ್ರತೆ ಕಡಿಮೆ ಆದಾಗ ಮೂಳೆ ಮುರಿತ ಸಹಜವಾಗಿ ಆಗ್ತಾ ಇರುತ್ತೆ. ಇದರಿಂದನೇ ಬೆನ್ನು ನೋವು ಸಮಸ್ಯೆಗಳಿಗೆ ಪ್ರತಿಯೊಬ್ಬರು ಬೆನ್ನು ನೋವು ಬರ್ತಾ ಇದೆಯಲ್ಲ. ಸೊ ಯಾರು ಯೋಚನೆ ಮಾಡ್ತಾ ಇಲ್ಲ ಬೆನ್ನು ನೋವು ಯಾಕೆ ಬರ್ತಾ ಇದೆ. 40-50 ವರ್ಷಗಳ ಹಿಂದೆ ಈ ರೀತಿ ಬೆನ್ನು ನೋವು ಪಡ್ತಾ ಇದ್ರಾ, ಈ ರೀತಿ ಸಯಾಟಿಕಾ ಅಂತ ಬರ್ತಾ ಇತ್ತಾ? ಈಗ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಸಯಾಟಿಕಾ ನರ್ವ್ ಪೇನ್ ಅಂತ ಬರ್ತಾ ಇದೆಲ್ಲ. ಸೊ ಕ್ಯಾಲ್ಸಿಯಂ ಕೊರತೆಯ ಒಂದು ಕಾರಣಗಳು ಸೇರ್ತಾ ಹೋಗುತ್ತೆ. ಹಾಗೆ ಕಾಲು ನೋವು ಬರುವಂಥದ್ದು, ಸೊ ಮಂಡಿ ನೋವು ಬರುವಂಥದ್ದು, ಅಂದರೆ ದೇಹದಲ್ಲಿ ಕ್ಯಾಲ್ಸಿಯಂ ಸಾಂದ್ರತೆ ಕಡಿಮೆ ಆಗ್ತಾ ಇದೆ. ಸೊ ಯಾಕೆ ಕಡಿಮೆ ಆಗ್ತಾ ಇದೆ? ಅದೆಲ್ಲ ಭಾಳಷ್ಟು ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಕಾರಣಗಳಿದೆ. ಹಾಗಿದೆ ಕ್ಯಾಲ್ಸಿಯಂ ನಮ್ಗೆ ಎಷ್ಟು ಬೇಕು ಅಂತ ನಾವು ನೋಡೋದಾದರೆ, ಸೊ ಮಕ್ಕಳಿಗೆ 1 ವರ್ಷದಿಂದ 9 ವರ್ಷದ ಮಕ್ಕಳವರೆಗೆ ಸುಮಾರು 600 mg ಅಷ್ಟು ನಮ್ಮ ಕ್ಯಾಲ್ಸಿಯಂ ಇರಬೇಕು. ಈ ವಿಟಮಿನ್ಸು ಮಿನರಲ್ಸ್ ಅಂದರೆ ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂಥದ್ದು. ಅದೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಮಿಲಿಗ್ರಾಮ್ ಲೆಕ್ಕದಲ್ಲೇ ಬೇಕಾಗಿರುವಂಥದ್ದು. ಈವನ್ ಗ್ರಾಮ್ ಲೆಕ್ಕನೂ ಇಲ್ಲ, ಮಿಲಿಗ್ರಾಮ್ ಆ್ಯಂಡ್ ಮೈಕ್ರೋಗ್ರಾಮ್ ಲೆಕ್ಕದಲ್ಲಿ ನಮಗೆ ಬೇಕಾಗಿರುವಂಥದ್ದು. ಆ ಪ್ರಮಾಣದಲ್ಲಿ ನಮಗೆ ವಿಟಮಿನ್ಸು ಮಿನರಲ್ಸು ನಮಗೆ ಕೊರತೆ ಆಗ್ತಾ ಇದೆ. ಸೊ ಮಿಲಿಗ್ರಾಮ್ ಮೈಕ್ರೋಗ್ರಾಮ್ ಲೆಕ್ಕದಲ್ಲಿ ಅನ್ನೋದಾದರೆ ಈಗ 1 ರಿಂದ 9 ವರ್ಷದ ಮಕ್ಕಳಿಗೆ ದಿನಕ್ಕೆ ಸುಮಾರು ಒಂದು 600 mg ಕ್ಯಾಲ್ಸಿಯಂ ಬೇಕು. ಇನ್ನು 10 ರಿಂದ 17 ವರ್ಷದ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿಗೆ ಬೇಕು. ಅಲ್ಲಿ ಬಾಡಿ ಡೆವಲಪ್ಮೆಂಟ್ ಆಗುತ್ತಲ್ಲ, ದೇಹ ಬೆಳಿಬೇಕಲ್ಲ. ಹೀಗಾಗಿ 10 ರಿಂದ 17 ವರ್ಷದ ಮಕ್ಕಳಿಗೆ ಆ ವಯಸ್ಸಿನ ಏಜ್ ಗ್ರೂಪ್ನವ್ರಿಗೆ ಸುಮಾರು 800 mg ಅಷ್ಟು ಕ್ಯಾಲ್ಸಿಯಂ ಬೇಕು. ಅದೇ 18 ವರ್ಷದ ನಂತರ ಸೊ ಯಾರೇ ಇರಲಿ ಅವರಿಗೆ ಸುಮಾರು 600 mg ಅಷ್ಟು ಕ್ಯಾಲ್ಸಿಯಂ ಬೇಕು. ಇನ್ನು ಗರ್ಭಿಣಿಯರಿಗೆ ವಿಶೇಷವಾಗಿ 1200 mg ಅಷ್ಟು ಕ್ಯಾಲ್ಸಿಯಂ ಬೇಕು. ಒಂದು ದಿನಕ್ಕೆ ಸರಾಸರಿ ಇಷ್ಟು ಪ್ರಮಾಣದಲ್ಲಿ ನಮ್ಮ ಊಟದ ತಟ್ಟೆಯಲ್ಲಿ ಇರಬೇಕು. ಊಟದ ತಟ್ಟೆಯಲ್ಲಿ ಆ ಪ್ರಮಾಣದಲ್ಲಿರಬೇಕು. ಅಂದರೆ ನಮ್ಮ ಹೊಟ್ಟೆಗೆ ಆ ಪ್ರಮಾಣದಲ್ಲಿ 600 mg 800 mg ಅಥವಾ ಆ ಪ್ರಮಾಣದಲ್ಲಿ ನಮಗೆ ಸೇರಬೇಕು. ಬಟ್ ಊಟದ ತಟ್ಟೆಯಲ್ಲಿ ಅಥವಾ ನಮ್ಮ ತಿನ್ನಬೇಕಾಗಿರೋದು 600 mg ಅನ್ನೋದಾದರೆ 800 mg ಅನ್ನೋದಾದರೆ ಅಷ್ಟು ಪ್ರಮಾಣದಲ್ಲಿ ನಮಗೆ ಜೀರ್ಣ ಆಗಲ್ಲ. ಅಷ್ಟು ಪ್ರಮಾಣದಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ನಮಗೆ ಅವಶ್ಯಕತೆ ಇರೋದು ಓನ್ಲಿ ಒಂದು 25-30% ಅಷ್ಟೇ. ಅಂದರೆ ದಿನಕ್ಕೆಲ್ಲ ಸೇರಿ ನಮ್ಗೆ 200 ಅಥವಾ 250 mg ನಮ್ಗೆ ಆಹಾರ ಕ್ಯಾಲ್ಸಿಯಂ ಬೇಕು ಅನ್ನೋದಾದರೆ ನಾವು ಸೇವನೆ ಮಾಡೋ ಪ್ರಮಾಣ 600 ರಿಂದ 800 mg ಅಷ್ಟು ಇರಬೇಕು. ಯಾಕೆಂದರೆ ಮನುಷ್ಯ ಕ್ಯಾಲ್ಸಿಯಂ ಜೀರ್ಣತೆ ಪ್ರಮಾಣ ನಮಗೆ ಬಹಳ ಕಡಿಮೆ ಇದೆ. ಬಟ್ ಈಗ ಯಾವ ಆಹಾರಗಳಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಆಹಾರಗಳನ್ನು ಮತ್ತೆ 4 ರೀತಿ ವರ್ಗೀಕರಣ ಮಾಡ್ಬೋದು. ಸೊ ಧಾನ್ಯಗಳಲ್ಲಿ ಒಂದು ರೀತಿ ಕ್ಯಾಲ್ಸಿಯಂ ಪ್ರಮಾಣ ಇದೆ, ಬೇಳೆಕಾಳುಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಮಾಣ ಕ್ಯಾಲ್ಸಿಯಂ ಇದೆ, ಸೊಪ್ಪುಗಳಲ್ಲಿ ಎಲ್ಲದಕ್ಕಿಂತ ಹೆಚ್ಚಿಗೆ ಕ್ಯಾಲ್ಸಿಯಂ ಇದೆ. ಹೀಗೆ ಯಾವ್ಯಾವ ಆಹಾರದಲ್ಲಿ ಯಾವ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ನಾವು ನೋಡೋದಾದರೆ, ಸೊ ಇದೆಲ್ಲ 100 ಗ್ರಾಮ್ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. 100 ಗ್ರಾಮ್ ಆಹಾರ ಧಾನ್ಯಗಳು ಅಂತಂದರೆ ಯಾವುದು? ಅಕ್ಕಿ, ಗೋಧಿ, ರಾಗಿ, ಜೋಳ ಅಥವಾ ಸಜ್ಜೆ, ನವಣೆ, ಸಾವೆ, ಆರ್ಕ, ಊದಲು, ಬರಗು, ಈ ಧಾನ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ ಅನ್ನೋದಾದರೆ 100 ಗ್ರಾಮ್ ಪಾಲಿಶ್ ಅಕ್ಕಿನಲ್ಲಿ 7.5 mg. ಅಂದರೆ ನಮಗೆ ದಿನಕ್ಕೆ 600 mg ಬೇಕು ಸರಾಸರಿ, ಮಕ್ಕಳಿಗೆ 800 mg ಬೇಕು. 100 ಗ್ರಾಮ್ ಪಾಲಿಶ್ ಅಕ್ಕಿನಲ್ಲಿ 7.5 mg ಅಷ್ಟು ಕ್ಯಾಲ್ಸಿಯಂ ಇದೆ. ಇನ್ನು ಪಾಲಿಶ್ ಅಕ್ಕಿನಲ್ಲಿ ಹಾಗಿದ್ದರೆ ಕುಚ್ಚಲಕ್ಕಿ 100 ಗ್ರಾಮ್ ಕುಚ್ಚಲಕ್ಕಿಯಲ್ಲಿ 8.1 mg, ಹಾಗೆ ಅವಲಕ್ಕಿನಲ್ಲಿ 9.2 mg, ಕಡಲೆಪುರಿ 15.2 mg, ಸಿರಿಧಾನ್ಯದಲ್ಲಿ ಯಾವುದೇ ಸಿರಿಧಾನ್ಯ ಇರ್ಬೋದು, ಸಜ್ಜೆ, ನವಣೆ, ಸಾವೆ, ಆರ್ಕ, ಊದಲು, ಬರಗು, ಯಾವುದೇ ಸಿರಿಧಾನ್ಯಗಳು ನೋಡಿದ್ರೂ ಸಹ 100 ಗ್ರಾಮಲ್ಲಿ 16 ರಿಂದ 28 mg, ಮತ್ತು ಮೈದಾ ಹಿಟ್ಟು 100 ಗ್ರಾಮಲ್ಲಿ 20 mg, ಜೋಳದಲ್ಲಿ 28 mg, ಇದೆಲ್ಲ 100 ಗ್ರಾಮ್ ಪ್ರಮಾಣದಕ್ಕೆ. ಹಾಗೆ ಗೋಧಿ ರವೆ 29 mg, ಗೋಧಿ ಹಿಟ್ಟು 331 mg. ಹಾಗೆ ನೋಡೋದಾದರೆ ಎಲ್ಲ ಧಾನ್ಯಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂಥದ್ದು ರಾಗಿನಲ್ಲಿ. 100 ಗ್ರಾಮ್ ರಾಗಿನಲ್ಲಿ 364 mg ಅಷ್ಟು ಕ್ಯಾಲ್ಸಿಯಂ ಇದೆ. ನೋಡಿ, ಧಾನ್ಯಗಳಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಅಂದರೆ ರಾಗಿನೇ. ನೀವು ಅಕ್ಕಿ, ಕುಚ್ಚಲಕ್ಕಿ ಅಥವಾ ಅನ್ಪಾಲಿಶ್ಡ್ ರೈಸು, ನೀವು ಯಾವುದೇ ಅಕ್ಕಿ ಪ್ರಮಾಣ ನೋಡಿದ್ರು ನಿಮ್ಗೆ 10 mgನೇ ಗರಿಷ್ಠ ಇರುವಂಥದ್ದು. 8 mg, 9 mg, 10 mgನೇ. ಹಾಗಿದ್ರೆ ಅನ್ನ ತಿನ್ನಲೇಬಾರ್ದಾ?
ಅನ್ನದಲ್ಲಿ ಕ್ಯಾಲ್ಶಿಯಂ ಇಲ್ವಲ್ಲ ಅನ್ನೋದಾದರೆ ಅನ್ನ ತಿನ್ಬೋದು, ತೊಂದರೆ ಏನಿಲ್ಲ. ಬಟ್ ಅಕ್ಕಿನಲ್ಲಿ ಕ್ಯಾಲ್ಶಿಯಂ ಇಲ್ಲ, ನಮ್ಗೆ ದಿನಕ್ಕೆ 600ರಿಂದ 800 mg ಬೇಕು. ಹಾಗಿದ್ರೆ ಅನ್ನ ತಿನ್ನೋ ವಿಧಾನ ಯಾವುದು ಅಂತಂದರೆ, ಆ ಅನ್ನಕ್ಕೆ ನಾವೇನೇ ಅನ್ನದ ವೆರೈಟಿಗಳು ಮಾಡಿದ್ರು ಸಹ ಎಣ್ಣೆ ಕಡಿಮೆ ಇರಲಿ, ಉಪ್ಪು ಕಡಿಮೆ ಇರಲಿ, ಅದರಲ್ಲಿ ಬೇರೆ ಒಂದು ನೀವು ತರಕಾರಿಗಳನ್ನು, ಸೊಪ್ಪುಗಳನ್ನು, ಸ್ವಲ್ಪ ಬೇಳೆಕಾಳುಗಳನ್ನು ನೀವು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದಾದರೆ ಸೊ ನೀವು ಅನ್ನದಲ್ಲಿಲ್ಲದೆ ಇರೋ ಕ್ಯಾಲ್ಶಿಯಂನ ನಾವು ರೀಪ್ಲೇಸ್ ಮಾಡ್ಬೋದು. ಅದು ಬಿಟ್ಟು ಅನ್ನ ಬರೀ ಸಾಂಬಾರು, ರಸಮ್ಮು, ಮಜ್ಜಿಗೆ ನಾವು ಈ ಥರ ತೊಗೊಳೋದಾದರೆ ಸೊ ಅದ್ರಲ್ಲಿ ಕ್ಯಾಲ್ಶಿಯಂ ನಮಗೆ ಸಿಗಲ್ಲ. ಹೀಗಾಗಿ ಅನ್ನ ತಿನ್ಬೋದು, ಬಟ್ ತರಕಾರಿಗಳನ್ನ, ಬೇಳೆ ಅಂದರೆ ಕ್ಯಾಲ್ಶಿಯಂ ರಿಚ್ ಫುಡ್ನ ನೀವು ಸ್ವಲ್ಪ ಅದಕ್ಕೆ ಕಾಂಬಿನೇಷನ್ ಇಟ್ಕೊಳ್ಳಿ. ಬಟ್ ಉಪ್ಪಿನ ಸೇವನೆಯಲ್ಲಿ ಕಡಿಮೆ ಇರಲಿ, ಯಾಕೆಂದರೆ ಉಪ್ಪಿಗೂ ಕ್ಯಾಲ್ಶಿಯಂಗೂ ಸಂಬಂಧ ಇದೆ. ಉಪ್ಪಿಗೂ ಮತ್ತು ಮೇಡಮ್ ಕುಡಿಬೋದು. ರಾಗಿನ ಯಾವುದಾದ್ರೂ ರೀತಿಯಲ್ಲಿ ಇಟ್ಕೊಳ್ಳಿ, ರಾಗಿ ಅಂಬ್ಲಿ ಮಾಡ್ಕೊಳ್ಳಿ, ರಾಗಿ ರೊಟ್ಟಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ರೊಟ್ಟಿ ಆಗಿರೋದು ಕಷ್ಟ ಅನಿಸಿದ್ರೆ ರಾಗಿ ಮುದ್ದೆನೇ ಸ್ವಲ್ಪ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಯಾವುದೇ ಧಾನ್ಯಗಳಿರಲಿ, ನಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ಇದ್ರೂ ಸಹ ಅದು ನಾವು ತಗೊಳ್ಳೋ ಉಪ್ಪಿನ ಪ್ರಮಾಣವನ್ನು ಅವಲಂಬಿಸಿರುತ್ತೆ. ಅದು ನಂತರ ಹೇಳ್ತೀನಿ, ನಾನು ಉಪ್ಪಿಗೂ ಕ್ಯಾಲ್ಶಿಯಂ ಸಂಬಂಧ ಏನು ಅಂತ ನಂತರ ಹೇಳ್ತೀನಿ. ಸೊ ಒಟ್ಟಾರೆ ಧಾನ್ಯಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರುವಂಥದ್ದು ರಾಗಿ ಉಪಯೋಗ ಮಾಡಿ. ಇವನ್ ಜೋಳದಲ್ಲೂ ಕ್ಯಾಲ್ಶಿಯಂ ಇಲ್ಲ, ಬಟ್ ಬೇರೆ ಪೌಷ್ಟಿಕಾಂಶಗಳಿದೆ. ಬಟ್ ಒಟ್ಟಾರೆ ನಾವು ಯಾವುದೇ ಧಾನ್ಯಗಳು ಉಪಯೋಗ ಮಾಡಿದ್ರೆ ಅದ್ರ ಜೊತೆ ಕಾಂಬಿನೇಷನ್ ಆಫ್ ವೆಜಿಟೇಬಲ್ಸು ಮತ್ತು ಸೊಪ್ಪುಗಳು, ಬೇಳೆಕಾಳುಗಳು ಯೂಸ್ ಮಾಡಿದಾಗ ಸಹಜವಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಹಾಗೇನೇ ಧಾನ್ಯಗಳನ್ನು ಬಿಟ್ಟಾಗ ಮತ್ತು ಬೇಳೆಕಾಳುಗಳಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಇದೆ. ಸೊ ಬೇಳೆಕಾಳುಗಳಲ್ಲಿ ಯಾವ್ಯಾವ ಕಾಳುಗಳಲ್ಲಿ ಕ್ಯಾಲ್ಶಿಯಂ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅಂತ ನಾವು ನೋಡೋದಾದರೆ 100 ಗ್ರಾಮ್ ಪ್ರಮಾಣ ಮತ್ತು 100 ಗ್ರಾಮ್ ಪ್ರಮಾಣದಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ ಅಂತ ನೋಡೋದಾದರೆ, ಹೆಸರು ಬೇಳೆ 100 ಗ್ರಾಮಲ್ಲಿ 43 mg, ಹೆಸರು ಕಾಳಲ್ಲಿ 92 mg. ಹೆಸರು ಬೇಳೆಯಲ್ಲಿ 43 mg, ಹೆಸರು ಕಾಳಲ್ಲಿ 92 mg. ಹಾಗೆ ಉದ್ದಿನ ಬೇಳೆಯಲ್ಲಿ 55 mg 100 ಗ್ರಾಮ್ಗೆ, ಉದ್ದಿನ ಕಾಳಲ್ಲಿ 86 mg. ಹಾಗೆಯೇ ಕಡಲೆಬೇಳೆ 100 ಗ್ರಾಮಲ್ಲಿ 46 mg ಇದ್ದರೆ ಕಡಲೆಕಾಳು 100 ಗ್ರಾಮಲ್ಲಿ 150 mg. ತೊಗರಿಬೇಳೆ 100 ಗ್ರಾಮಲ್ಲಿ 71 mg ಇದ್ದರೆ ತೊಗರಿ ಕಾಳಲ್ಲಿ 139 mg. ಸೊ ಅಲಸಂದೆಯಲ್ಲಿ 81 mg, ಸೋಯಾ ಕಂದು ಬಣ್ಣದ ಸೋಯಾದಲ್ಲಿ 231 mg, ಸೋಯಾ ಬಿಳಿ ಬಣ್ಣದ್ದು 195 mg. ಸೊ ಇಲ್ಲಿ ನಾವು ಗಮನಿಸೋ ವಿಚಾರ ಏನಂತಂದರೆ, ಬೇಳೆಗಳಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆ, ಕಾಳುಗಳಲ್ಲಿ ಕ್ಯಾಲ್ಶಿಯಂ ಹೆಚ್ಚಿಗೆ ಇದೆ. ಹೀಗಾಗಿ ಕಾಳುಗಳನ್ನು ನಾವು ಉಪಯೋಗ ಮಾಡಬೇಕು. ಬಟ್ ಈ ಕಾಳುಗಳನ್ನು ನೇರವಾಗಿ ನಾವು ಉಪಯೋಗ ಮಾಡಿದ್ರೆ, ನೇರವಾಗಿ ಅಂತಂದರೆ ಅದನ್ನು ನೆನೆಸದೆ ಮೊಳಕೆ ಕಟ್ಟದೆ ನಾವು ಕಾಳುಗಳು ಉಪಯೋಗ ಮಾಡಿದ್ರೆ ಅದರಲ್ಲಿ ಫೈಟೈಟ್ಸ್ ಅಂತ ಕೆಲವು ಆಂಟಿ ಕ್ಯಾಲ್ಶಿಯಂ, ಆಂಟಿ ನ್ಯೂಟ್ರಿಷನಲ್ ಎಲಿಮೆಂಟ್ಸ್ ಇರುತ್ತೆ. ಈ ಆಂಟಿ ನ್ಯೂಟ್ರಿಷನಲ್ ಎಲಿಮೆಂಟ್ಸ್ ಹೆಚ್ಚಿಗೆ ಇರೋ ಕಾರಣ ಅದನ್ನು ಮೊಳಕೆ ಕಟ್ಟದೇ ನಾವು ಉಪಯೋಗ ಮಾಡಿದ್ರೆ ಅದರಲ್ಲಿ ಕ್ಯಾಲ್ಶಿಯಂ ಇದ್ದರೂ ನಮಗೆ ಜೀರ್ಣತೆ ಕಡಿಮೆ ಆಗುತ್ತೆ. ಅಂದರೆ ಕಾಳುಗಳನ್ನು ನಾವು ಮೊಳಕೆ ಕಟ್ಟಿನೇ ಬಳಸಬೇಕು. ಅದನ್ನು ಬೇಯಿಸಿದ್ರೂ ಪರವಾಗಿಲ್ಲ, ಹಸಿದ್ರೂ ಪರವಾಗಿಲ್ಲ, ನೀವು ಬೇಯಿಸಿದ್ರೂ ಕ್ಯಾಲ್ಶಿಯಂ ಏನು ನಾಶ ಆಗಲ್ಲ. ಹೀಗಾಗಿ ಬೇಯಿಸಿರೋ ಕಾಳುಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಆಹಾರದಲ್ಲಿ ಇಟ್ಕೋಬೇಕು. ಅದೇ ಬೇಳೆಗಳಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಅರ್ಧಕ್ಕರ್ಧ ಕಡಿಮೆ ಆಗಿದೆ ನೋಡಿ. ಸೊ ಒಟ್ಟಾರೆ ಬೇಳೆಕಾಳುಗಳನ್ನು ಉಪಯೋಗ ನಾವು ಮಾಡಲೇಬೇಕು. ಇನ್ನು ಬೇಳೆಕಾಳುಗಳ ನಂತರ ನಾವು ಸೊಪ್ಪುಗಳನ್ನ ಲಾಸ್ಟಲ್ಲಿ ತೊಗೊಳ್ಳೋಣ, ಯಾಕೆಂದರೆ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಇರೋದು ಸೊಪ್ಪುಗಳಲ್ಲಿ. ನಂತರ ನಾನು ಹೇಳ್ತೀನಿ. ಇನ್ನು 100 ಗ್ರಾಮ್ ಹಣ್ಣುಗಳಲ್ಲಿ ಯಾವ ಪ್ರಮಾಣ ಇದೆ ಅಂತ ನೋಡೋದಾದರೆ, 100 ಹಣ್ಣುಗಳಲ್ಲಿ ಸಹಜವಾಗಿ ಹಣ್ಣು ತರಕಾರಿಗಳಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆ. ಆದರೂ ಸಹ ನಮಗೆ ವೈವಿಧ್ಯಮಯ ಆಹಾರ ನಮಗೆ ಬೇಕು. ಅದು ಕಡಿಮೆ ಇದ್ದರೂ ಸಾಕು ಪರವಾಗಿಲ್ಲ, ನಮಗೆ ಹಣ್ಣು ತರಕಾರಿಗಳು ನಾವು ಹೆಚ್ಚಿಗೆ ತೊಗೋಬೋದಲ್ಲ. ಹೀಗಾಗಿ ಹಣ್ಣು ತರಕಾರಿಗಳಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆ, ಬಟ್ ನಾವು ತಿನ್ನೋ ಪ್ರಮಾಣ ಹಣ್ಣು ತರಕಾರಿಗಳು ಹೆಚ್ಚಿಗೆ ಅವಶ್ಯಕತೆ ಇರೋದ್ರಿಂದ, ಹೆಚ್ಚಿಗೆ ನಾವು ಸೇವನೆ ಮಾಡಬಹುದಾಗಿರೋದ್ರಿಂದ ನಮಗೆ ಈಸಿ ಸೋರ್ಸ್ ಆಫ್ ಕ್ಯಾಲ್ಶಿಯಂ ನಮ್ಮ ಹಣ್ಣುಗಳಲ್ಲೂ ಸಿಗುತ್ತೆ, ತರಕಾರಿಗಳಲ್ಲೂ. ಸೊ ಯಾವ್ಯಾವ ರೀತಿಯ ಹಣ್ಣುಗಳಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ ಅನ್ನೋದಾದರೆ, 100 ಗ್ರಾಮ್ ಕಲ್ಲಂಗಡಿ ಹಣ್ಣಲ್ಲಿ 5 mg, ಬಾಳೆಹಣ್ಣು 8 mg, ದಾಳಿಂಬೆ 10 mg, ದ್ರಾಕ್ಷಿ 11 mg, ಸೀಬೆ 11 mg, ಸೇಬು ಅಂದರೆ ಆಪಲ್ 13 mg, ಮತ್ತು ಕೆಂಪು ಸೀಬೆ ಹಣ್ಣು 14 mg, ಮಾವಿನ ಹಣ್ಣು 15 mg, ಪಪ್ಪಾಯ 15 mg, ಸಪೋಟ 15 mg. ಹಾಗೆಯೇ ಕೆಲವು ಹಣ್ಣುಗಳು ಇನ್ನು ಸ್ವಲ್ಪ ಹೆಚ್ಚಿಗೆ ಇದೆ, ಅಂದರೆ ಕಿತ್ತಳೆ ಹಣ್ಣಲ್ಲಿ 19 mg, ನೆಲ್ಲಿಕಾಯಲ್ಲಿ 100 ಗ್ರಾಮ್, ಇದೆಲ್ಲ 100 ಗ್ರಾಮ್ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಪ್ರಮಾಣ. 100 ಗ್ರಾಮ್ ನೆಲ್ಲಿಕಾಯಲ್ಲಿ 20 mg ಅಷ್ಟು ಕ್ಯಾಲ್ಶಿಯಂ, ನಿಂಬೆಹಣ್ಣು 22 mg, ಅವೆಕ್ಯಾಡೋ ಅಂದರೆ ಬಟರ್ ಫ್ರೂಟ್ 24 mg, ನೇರಳೆ ಹಣ್ಣಲ್ಲಿ 25 mg, ಸೀತಾಫಲ 28 mg, ಮರಸೇಬು 55 mg ಇದೆ ನೋಡಿ. ಮರಸೇಬಲ್ಲಿ ಕ್ಯಾಲ್ಶಿಯಂ ರಿಚ್ ಇದೆ, 55 mg. ಹಾಗೆ ಒಣಖರ್ಜೂರದಲ್ಲಿ 100 ಗ್ರಾಮ್ 71 mg, ಅಂಜೂರದಲ್ಲಿ 78 mg.
ಈ ಒಣ ಖರ್ಜೂರ ಹಸಿ ಖರ್ಜೂರ ನಾವು ಹೆಚ್ಚಿಗೆ ತೊಗೊಳಕ್ಕೆ ಸಾಧ್ಯ ಇಲ್ಲ, ಆದರೂ ಸಹ ಹೆಚ್ಚು ಕ್ಯಾಲ್ಸಿಯಂ ಅಂಶ ಈ ಹಣ್ಣುಗಳಲ್ಲಿದೆ. ಇನ್ನು ಇತರೆ ನಟ್ಸು ಅಂದರೆ ಎಣ್ಣೆ ಬೀಜಗಳಲ್ಲಿ ಯಾವ ಪ್ರಮಾಣದಲ್ಲಿದೆ? ಎಣ್ಣೆ ಬೀಜಗಳು ಅಂತಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟು, ತೆಂಗಿನಕಾಯಿ, ಕಡಲೆ ಬೀಜ ಯಾವ ಪ್ರಮಾಣದಲ್ಲಿದೆ ಅಂತ ನೋಡೋದಾದರೆ, ತೆಂಗಿನಕಾಯಿ 100 ಗ್ರಾಮಲ್ಲಿ 8 mg, ಒಣಕೊಬ್ಬರಿನಲ್ಲಿ 32 mg, ಗೋಡಂಬಿನಲ್ಲಿ 34 mg, ಹಾಗೆಯೇ ವಾಲ್ನಟ್ ಇದರಲ್ಲಿ 105 mg, ಮತ್ತು ಬಾದಾಮಿನಲ್ಲಿ 228 mg, ಪಿಸ್ಟಾದಲ್ಲಿ 135 mg, ಮತ್ತು ಹಾಗೆ ಪನ್ನೀರಲ್ಲಿ 476 mg ಇದೆ. ಬಟ್ ಹೆಚ್ಚಿಗೆ ಪನ್ನೀರ್ ತೊಗೊಳಕ್ಕಾಗಲ್ಲ. ಸೊ ಇತರೆ ನಟ್ಸಲ್ಲಿ ನಾವು ಬಾದಾಮಿನಲ್ಲಿ 228 mg ಇದ್ದರೂ ಸಹ ಬಾದಾಮಿ ಎಷ್ಟು ತಿನ್ನೋಕ್ಕೆ ಸಾಧ್ಯ ಇದೆ? ಒಂದು 3 ಅಥವಾ 4 ಬಾದಾಮಿ ನಾವು ನೆನೆಸಿ ತಿನ್ಬೋದು. ಹಾಗೆ ವಾಲ್ನಟ್ಟಲ್ಲಿ 105 mg ಇದ್ದರೂ ಸಹ ಅದನ್ನು ನೆನೆಸಿ 2 ಅಥವಾ 3 ತೊಗೋಬೋದು. ಅಂದರೆ ಈ ನಟ್ಸಲ್ಲಿ ಹೆಚ್ಚಿಗೆ ಪ್ರಮಾಣ ಇದೆ ಸ್ವಲ್ಪ ಮಟ್ಟಿಗೆ, ಬಟ್ ನಾವು ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ, ಅದು ಲಿಮಿಟಾಗೆ ತಿನ್ನಬೇಕಾಗುತ್ತೆ. ಹೀಗಾಗಿ ಹೆಚ್ಚಿಗೆ ಕ್ಯಾಲ್ಸಿಯಂ ನಟ್ಸಲ್ಲಿದ್ದರೂ ಸಹ ನಮಗೆ ಇಟ್ಸ್ ನಾಟ್ ಸೋ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಅನಿಸೋದಿಲ್ಲ. ಇನ್ನು ತರಕಾರಿಗಳಲ್ಲಿ ನೋಡೋದಾದರೆ, ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಆಧರಿಸಿ 2 ಗುಂಪುಗಳಾಗಿ ಮಾಡಿದ್ದಾರೆ. ಒಂದು ಲೋ ಕ್ಯಾಲ್ಸಿಯಂ ವೆಜಿಟೇಬಲ್ಸ್, ಇನ್ನೊಂದು ಹೈ ಕ್ಯಾಲ್ಸಿಯಂ ವೆಜಿಟೇಬಲ್ಸ್. ಈ ಕಡಿಮೆ ಕ್ಯಾಲ್ಸಿಯಂ ಇರೋ ತರಕಾರಿಗಳು ಯಾವುದು ಅಂತ ನೋಡೋದಾದರೆ, ಮತ್ತೆ ಎಲ್ಲ 100 ಗ್ರಾಮ್ ಲೆಕ್ಕದಲ್ಲೇ ಟೊಮೊಟೊದಲ್ಲಿ 8.9 mg, ಹೀರೆಕಾಯಿ 14.9 mg, ಕ್ಯಾಪ್ಸಿಕಮ್ 15 mg, ಸೋರೆಕಾಯಿ 15.1 mg, ಸೌತೆಕಾಯಿ 16 mg, ಬದನೆಕಾಯಿ 18 mg, ಬೂದುಗುಂಬಳಕಾಯಿ 19.5 mg. ಇದು ಮಾಡ್ರೇಟ್ ಕ್ಯಾಲ್ಸಿಯಂ ಇರೋ ತರಕಾರಿಗಳು. ಇನ್ನು ಭಾಳಷ್ಟು ತರಕಾರಿಗಳಲ್ಲಿ ಹೆಚ್ಚಿಗೆ ಕ್ಯಾಲ್ಸಿಯಮ್ಮು ಇದೆ. ಸೊ ಆ ಹೆಚ್ಚಿಗೆ ಕ್ಯಾಲ್ಸಿಯಂ ಇರೋ ತರಕಾರಿಗಳನ್ನು ನಾವು ನೋಡೋದಾದರೆ, ಕುಂಬಳಕಾಯಿ 23 mg, ಪಡವಲಕಾಯಿ 27 mg, ಸಿಹಿಗೆಣಸು 29 mg, ಮೂಲಂಗಿ 30 mg, ಈರುಳ್ಳಿ 31 mg, ಆಮೇಲೆ ಬಾಳೆ ಹೂವು 34 mg, ಆಮೇಲೆ ಕ್ಯಾರೆಟ್ 35 mg, ನವಿಲುಕೋಸು 35 mg, ನುಗ್ಗೆಕಾಯಲ್ಲಿ 35 mg, ಅವರೆಕಾಯಲ್ಲಿ 58 mg. ನಾವು ಸೇವಿಸುವ ಎಲ್ಲ ತರಕಾರಿಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದು ಬೆಂಡೆಕಾಯಿ. 100 ಗ್ರಾಮ್ ಬೆಂಡೆಕಾಯಲ್ಲಿ 86 mg ಅಷ್ಟು ಕ್ಯಾಲ್ಸಿಯಂ ಇದೆ. ಅಂದರೆ ನಾವು ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕು. ಯಾವುದೋ ಕೆಲವೇ ತರಕಾರಿಗಳು, ಯಾವುದೋ ಕೆಲವೇ ಧಾನ್ಯಗಳು ತೊಗೊಂಡಿದ್ರೆ ನಮಗೆ ಪೌಷ್ಟಿಕಾಂಶಗಳಲ್ಲಿ ವೈವಿಧ್ಯತೆ ಸಿಗಲ್ಲ. ಹಾಗೆ ನಾವು ಸೊಪ್ಪುಗಳಲ್ಲಿ ನೋಡೋದಾದರೆ, ನಾವು ತಗೊಳ್ಳೋ ಎಲ್ಲ ಆಹಾರಗಳ ಪೈಕಿ ಸೊಪ್ಪುಗಳಲ್ಲಿ ಹೆಚ್ಚಿಗೆ ಕ್ಯಾಲ್ಸಿಯಂ ಇರೋವಂಥದ್ದು. ಯಾವ ರೀತಿ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೇಗಿದೆ ಅಂತ ನೋಡೋದಾದರೆ, ಈ ಎಲೆಕೋಸು 100 ಗ್ರಾಮಲ್ಲಿ 58 mg, ಪಾಲಕ್ ಸೊಪ್ಪಲ್ಲಿ 82 mg, ಹೂಕೋಸಲ್ಲಿ 96 mg, ಹಾಗೆ ಬಸಳೆ ಸೊಪ್ಪು 100 ಗ್ರಾಮಲ್ಲಿ 94 mg. ಸೊ ಹೊನಗನ್ನೆ ಸೊಪ್ಪು ಅದು 288 mg, ಕೆಂಪು ದಂಟಿನ ಸೊಪ್ಪು 216 mg, ಹಸಿರು ದಂಟಿನ ಸೊಪ್ಪು 330 mg, ನುಗ್ಗೆ ಸೊಪ್ಪಲ್ಲಿ 314 mg, ಮತ್ತು ಮೆಂತ್ಯ ಸೊಪ್ಪು 274 mg, ಅರವೆ ಸೊಪ್ಪು ಹಸಿರು ಬಣ್ಣದ್ದು ಅವರೆ ಸೊಪ್ಪಲ್ಲಿ 359 mg. ಮತ್ತು ನಾವು ತಗೊಳ್ಳೋ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂಥದ್ದು ಅಗಸೆ ಸೊಪ್ಪು. 100 ಗ್ರಾಮ್ ಅಗಸೆ ಸೊಪ್ಪಲ್ಲಿ 901 mg ಅಷ್ಟು ಕ್ಯಾಲ್ಸಿಯಂ ಇದೆ. ಹೈಯೆಸ್ಟ್ ಇದೆ, ಬಟ್ ಅದರಲ್ಲಿ ಕೆಲವು ಲೆಕ್ಕಾಚಾರಗಳು ಬರುತ್ತೆ. ಹೈಯೆಸ್ಟ್ ಇದೆ, ಸೊಪ್ಪುಗಳಲ್ಲಿ ಹೈಯೆಸ್ಟ್ ಇದ್ರೂ ಸಹ, ಬಟ್ ಕೆಲವು ಕಂಡೀಷನ್ಸ್ ಇದೆ. ಅದರಲ್ಲೂ ಹೌದು ಅಪರೂಪಕ್ಕೆ ಕೆಲವು ಸೊಪ್ಪುಗಳನ್ನ ಅಪರೂಪಕ್ಕೆ ಉಪಯೋಗಿಸ್ಬೇಕು. ಹೆಚ್ಚು ಸೊಪ್ಪುಗಳನ್ನ ಉಪಯೋಗಿಸಿದ್ರು ನಮಗೆ ಅನಾನುಕೂಲಗಳಿದೆ. ಸೊ ಸೊಪ್ಪುಗಳನ್ನ ಮಾಡ್ರೇಟ್ ಆಗಿ ಒಂದು 50 ಗ್ರಾಮ್ ಸೊಪ್ಪುಗಳು ಬಳಸ್ಬೋದು, ತೊಂದರೆ ಏನಿಲ್ಲ. ಬಟ್ ಈ ಸೊಪ್ಪುಗಳ ವಿಚಾರ ಅಂದಾಗ ಭಾಳ ಇಂಪಾರ್ಟೆಂಟ್ ಏನಂತಂದರೆ, ಈ ಪಾಲಕ್ಕಲ್ಲಿ ಈ ಕ್ಯಾಲ್ಸಿಯಂ ಇದೆ, ಅದರಲ್ಲೂ ಒಳ್ಳೆ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಪಾಲಕ್ಕಲ್ಲಿ. ಬಟ್ ಅದರಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಅಂತ ಇನ್ನೊಂದು ಅಂಶ ಇದೆ. ಈ ಆಕ್ಸಾಲಿಕ್ ಆ್ಯಸಿಡ್ ಅಂಶಗಳು ಕೆಲವು ಆಹಾರಗಳಿದೆ, ಅದರಲ್ಲೂ ಪಾಲಕ್ಕಲ್ಲಿದೆ, ಆಮೇಲೆ ಸೋಯಾ ಬೀನ್ಸಲ್ಲಿದೆ. ಹಾಗೆ ಇನ್ನು ಕೆಲವು ಆಹಾರಗಳಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಹೆಚ್ಚಾಗಿರೋದು ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಅದು ನಮಗೆ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಪಾಲಕ್ ಸೊಪ್ಪನ್ನು ಅವಾಯ್ಡ್ ಮಾಡ್ಕೊಳ್ಳಿ.